ಜೆಡ್ಎಸ್ ಗ್ರೂಪ್ ಆಕಿಲ್ ಪಾಷಾ ಮತ್ತು ಕುಟುಂಬಸ್ಥರಿಂದ ಹಜ್ ಯಾತ್ರೆ ಶುಭ ಕೋರಿದ ಗಣ್ಯರು. ಹಿಂದೂ ಮುಖಂಡರಿಂದ ಔತಣಕೂಟ ಆಯೋಜನೆ. ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಸಾಕ್ಷಿಯಾದ ಕಾರ್ಯಕ್ರಮ. ಬೇತಮಂಗಲದ ಜೆಡ್ಎಸ್ ಗ್ರೂಪ್ನ ಆಕಿಲ್ ಪಾಷಾ ಮತ್ತು ಅವರ ಕುಟುಂಬಸ್ಥರು ಪವಿತ್ರ ಹಜ್ ಯಾತ್ರೆಗೆ ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಬೇತಮಂಗಲದಲ್ಲಿ ಆಯೋಜಿಸಲಾಗಿದ್ದ ಔತಣಕೂಟವು ಹಿಂದೂ ಮುಸ್ಲಿಂ ಬಾಂಧವ್ಯದ ಪ್ರತೀಕವಾಗಿ ಗಮನ ಸೆಳೆಯಿತು. ಆಕಿಲ್ ಪಾಷಾ ಮತ್ತು ಅವರ ಕುಟುಂಬದ ಸದಸ್ಯರು ಮೇ 12ರಂದು ಹಜ್ ಯಾತ್ರೆಯನ್ನ ಕೈಗೊಳ್ಳಲಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಬೀಳ್ಕೊಡುಗೆ ನೀಡಲಾಯಿತು. ಈ ವಿಶೇಷ ಸಂದರ್ಭದಲ್ಲಿ ಸ್ಥಳೀಯ ಹಿಂದೂ ಮುಖಂಡರು ಆಕಿಲ್ ಪಾಷಾ ಮತ್ತು ಅವರ ಕುಟುಂಬಸ್ಥರಿಗಾಗಿ ವಿಶೇಷ ಔತಣಕೂಟವನ್ನ ಏರ್ಪಡಿಸುವ ಮೂಲಕ ಪರಸ್ಪರ ಪ್ರೀತಿ ವಿಶ್ವಾಸ ತೋರಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಆಕಿಲ್ ಪಾಷಾರವರ ಹಜ್ ಯಾತ್ರೆ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಇನಾಯತುಲ್ಲಾ ಶರೀಫ್, ವಕೀಲರು ಕೆಸಿ ನಾಗರಾಜ್, ಮುಖಂಡರಾದ ವೆಂಕಟೇಶ್, ಅಪ್ಪಿ, ಸುರೇಶ್ ಸೇರಿದಂತೆ ಇತರೆ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಸಂಜೆ ಸುಂದರ ಸಂಜೆ ಅಂತ ಹೇಳಕ್ ಬಯಸ್ತೀನಿ. ಇವತ್ತು ನಮ್ಮ ಅಖಿಲ್ ಅವರು, ಅವರ ಮಿಸಸ್ ಅವರು, ಅವರ ಮಗ, ಮಾವ ಅವರು, ಅವ್ರ ಅತ್ತೆ ಇವರೆಲ್ಲ ಮಕ್ಕಕ್ಕೆ ಹೋಗ್ತಾ ಇದ್ದಾರೆ. ಮಕ್ಕಕ್ಕೆ ಹೋಗಂದ್ರೆ ಅವಾಗೆಲ್ಲ ನಾವು ಇಲ್ಲಿ ಏನ್ ಮಾಡಿರ್ತೀವಿ ಅದೆಲ್ಲ ಕಳ್ಕೊಂಡು ಎಲ್ಲ ಕೊಡ್ಬಿಟ್ಟು ಹೋಗ್ಬೇಕು. ಬಂದ್ರೆ ಮಕ್ಕನಿಂದ ಹೋಗಿ ಬಂದ್ರೆ ಅದೊಂದ್ ಚಿಕ್ಕ ಮಗು ಹತ್ರ ಇರ್ಬೇಕು, ಯಾವ್ದೋ ಇದು ಇರಬಾರ್ದು. ಮಗು ಹತ್ರ ಮಗು ಹೆಂಗೆ ಇರ್ತದೆ ಹಂಗೆ ಇರ್ಬೇಕು. ಹೊಸ ಜನ್ಮ ಅಂತ ಒಂದು ಹಂಗೆ ನಡ್ಕೊಂಡ್ಬೇಕು. ಇವತ್ತು ಒಂದಿನ ಎಲ್ಲಾ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ. ಇವ್ರು ಮಾಡ್ತಾರೆ, ಇವ್ರು ಮಾಡೋ ಟೈಮ್ನಲ್ಲಿ ಏನಾಗ್ತದೆ ಅದೊಂಥರ ಇದು ದಾವತ್ತು ಪ್ರೋಗ್ರಾಮ್. ಇವತ್ತು ಒಂದು ಸ್ಪೆಷಲ್ ಪ್ರೋಗ್ರಾಮ್ ಏನಂದ್ರೆ ನಮ್ಮ ಅಪ್ಪಿ ಅವರು, ಇವರು ರಮೇಶ್ ಅವರು ಎಲ್ಲ ಸೇರ್ಕೊಂಡು ಇವತ್ತು ಒಂದು ಇತಿಹಾಸ, ಬೇತ್ಮದಲ್ಲಿ ಒಂದು ಇತಿಹಾಸ ಮಾಡಿದ್ದಾರೆ. ನಮ್ ಕಡೆನಿಂದ, ನಮ್ ಹಿಂದೂಸ್ ಕಡೆನಿಂದ ನಾವು ಒಂದು ಹಜ್ಗೆ ಯಾತ್ರೆಗೆ ಹೋಗೋರಿಗೆಲ್ಲ ಊಟ ಹಾಕ್ಬೇಕಂತ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ಕೊಂಡು, ಇವತ್ತು ನಾನು ಎಲ್ಲಿ ಹೋಗ್ಬೇಕಂತ ಇದ್ದೆ, ನಾನು ಎಲ್ಲಿ ಟೂರ್ ಹೋಗ್ಬೇಕಂತ ಇದ್ದೆ. ಅಪ್ಪಿ ಅವ್ರು ಮಾಡಿದ ಪ್ರೋಗ್ರಾಮ್ಗೆ ಟೂರ್ ಬೇಡ, ಈ ಪ್ರೋಗ್ರಾಮ್ ಇಂಪಾರ್ಟೆಂಟ್ ನಮ್ಗೆ. ಯಾವ್ದು ಇವ್ರು ಅಷ್ಟು ಇದು ಖುಷಿಯಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅದೇ ತರ ಅವ್ರನ್ನ ಕಾಶಿಗೆ ಎಲ್ಲಿನ ಹೋದ್ರೆ ನಾವು ಮಾಡ್ಬೇಕಂತ ಒಂದು ಆಸೆ ಬಂತು. ಇವಾಗ ಇವ್ರು ಹೋಗೋ ಟೈಮ್ ನಾವು ಮಾಡ್ಬೇಕು, ನಾವು ಹೋಗೋ ಟೈಮ್ನಲ್ಲಿ ಅವ್ರು ಮಾಡ್ಬೇಕು. ನಾವೆಲ್ಲ ಬಾಯಿ ಅಂತ ಒಂದು ಮೇಲಿನಪೇಟೆ ಆಗ್ಲಿ, ಬೇತ್ಮಂಗ್ಲ ಆಗ್ಲಿ, ನಾವೆಲ್ಲ ಒಂದು ಬಾಯಿ ತರ ನಡ್ಕೊಳ್ತೀವಿ. ಯಾವ್ದೋ ಕಾರ್ಯಕ್ರಮ ಆಗಿದ್ರೆ ನಮ್ ಕೆಸಿ ಅವ್ರದ್ದು ಮೊನ್ನೆ ಕೈವಾರ ತಾತ ಜಯಂತಿ ಆಯ್ತು. ಆ ಜಯಂತಿದಲ್ಲಿ ಅಷ್ಟೇ ಮುಸ್ಲಿಮ್ಸ್ಗೂ ಸೇರ್ಕೊಂಡು ನಮ್ಗೆಲ್ಲ ಸೇರ್ಸ್ಕೊಂಡು ಎಲ್ಲ ನಮ್ ಪ್ರತಿಯೊಂದು ಫಂಕ್ಷನ್ಗೆ ಬೇತ್ಮಂಗಲದಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಅದು ಒಂದು ನಮ್ ಬೇತ್ಮಂಗಲದಲ್ಲಿ ಜಾತ್ರೆ ಆಗ್ಲಿ, ಒಂದು ಉರುಸ್ ಆಗ್ಲಿ, ಎಲ್ಲ ಒಂದ್ ರೀತಿಯಲ್ಲಿ ಒಳ್ಳೆ ಅಣ್ಣ ತಮ್ಮದ ಮಾದರಿ ನಡೀತಾ ಇದ್ದೀವಿ. ಸದಾ ಹಿಂಗೆ ನಡಿಬೇಕಂತ ನಂದು ಒಂದು ಆಸೆ. ಕ್ರಮ ಎಲ್ರಿಗೆ ಇದು ಇಟ್ಕೊಂಡಿರ್ತಾರಲ್ಲ ಸ್ವಲ್ಪ ಮನಸ್ಸಲ್ಲಿ ಜನ ಎಲ್ಲ, ಏನಪ್ಪಾ ನಾವು ಹಿಂದೂ, ನಾವು ಮುಸ್ಲಿಂ, ಅದೆಲ್ಲ ಸುಳ್ಳು. ಜಾತಿ ಗಂಡು ಎರಡೇ ಜಾತಿ ಇರೋದು, ಬೇರೆ ಜಾತಿನೇ ಇಲ್ಲ. ಜಾತಿ ಇಟ್ಕೊಂಡಿದ್ದಾರೆ, ಏನ್ ಬೇಕಾದ್ರೆ ಇಟ್ಕೊಂಡಿದ್ದಾರೆ. ಅಂದ್ರೆ ಅದು ಒಂದು ಸಂದೇಶ, ನಮ್ಮ ಕರ್ನಾಟಕದಲ್ಲಿ ಒಂದ್ ಸಂದೇಶ ಹೋಗ್ತಿದ್ದು, ಸಂದೇಶ ಹೋಗ್ಬೇಕು. ಏನಂದ್ರೆ ನಾವೆಲ್ಲ ಬಾಯಿಯಾಗೇನೆ, ನಮ್ನಲ್ಲಿ ಏನು ಭೇದ ಭಾವನೆ ಇಲ್ಲ, ನಾವೆಲ್ಲ ಇದೇ ರೀತಿ ಇರ್ತೀವಿ, ಸಾಯಿವರ್ಗುನೇ ಹಿಂಗೇನೆ ಇರ್ತೀವಿ ಅಂತ ನಮ್ಮ ಒಂದು ಇದು ಮಾತು. ಬಹಳ ಸಂತೋಷದ ಸಮಾಚಾರ. ಏನಂದ್ರೆ ನಮ್ ವಿನಾಯಕ್ ಹೇಳ್ತಾ ಇದ್ರು, ಏನಪ್ಪಾ ಅಂದ್ರೆ ಹಜ್ ಯಾತ್ರೆ ಮುಸ್ಲಿಂ ಜನಾಂಗದಲ್ಲಿ ಜನಸಂಖ್ಯೆ ಮೇಲೆ ಹೋಗಿ ಬರುವಂತದ್ದು ಪುನರ್ಜನ್ಮ ಅಂತ ಭಾವಿಸ್ತಾರೆ. ನಾವು ಎಲ್ಲಾ ಧರ್ಮಗಳಲ್ಲೂ ಕೂಡ ಅವ್ರದೇ ಆದಂತಹ ಯಾತ್ರೆಗಳಿರ್ತವೆ. ಇಷ್ಟೊತ್ತು ಅಣ್ಣವ್ರು ಹೇಳ್ತಾ ಇದ್ರು ಕಾಶಿ ಯಾತ್ರೆ ಮಾಡುವಂತದ್ದಾಗ್ಲಿ, ಕ್ರಿಶ್ಚಿಯನ್ಸ್ ಜೆರುಸಲೇಂ ಯಾತ್ರೆ ಮಾಡ್ತಾರೆ. ಅದೇ ರೀತಿ ಇಸ್ಲಾಂ ಜನಾಂಗದ ಜನ್ಮ ಪಡೆದಿರ್ತಕ್ಕಂಥವ್ರು ಈ ಒಂದು ಮೆಕ್ಕಾಗೆ ಯಾತ್ರೆ ಮಾಡ್ಕೊಂಡು ಬರೋದ್ರಿಂದ, ಹಜ್ ಯಾತ್ರೆ ಮಾಡೋದ್ರಿಂದ ಅವ್ರ ಇಡೀ ಜನ್ಮ ಸಾರ್ಥಕ ಆಗತ್ತೆ ಅಂತ ಎಲ್ಲರೂ ಭಾವಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಜನಾಂಗದಲ್ಲೂ ಬೇರೆ ಬೇರೆ ತರ ಆಚಾರ ವಿಚಾರ ಇರ್ತದೆ. ಇಸ್ಲಾಂ ಧರ್ಮದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ದಾವತ್ ಅಂತ ಹೇಳ್ತಾರೆ, ಅಂದ್ರೆ ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಮಾಡುವಂತದ್ದು. ನಮ್ಮ ಮಧ್ಯೆ ಅಣ್ಣ ತಮ್ಮಂದ್ರ ತರನೇ ಹುಟ್ಟದಾಗಿಂದ ನಾವು ಹುಟ್ಟದಾಗಿಂದ ಅಣ್ಣ ತಮ್ಮಂದ್ರ ತರ ಜೀವನ ಮಾಡ್ತಾ ಇದೀವಿ. ಹಾಗಾಗಿ ಇವತ್ತಿನ ದಿನ ಅವರು ಪವಿತ್ರ ಯಾತ್ರೆಗೆ ಏನೋ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಯಾತ್ರೆ ಶುಭಕರವಾಗಿರ್ಲಿ, ದೇವರ ದರ್ಶನ ಆಗ್ಲಿ, ಅವ್ರಿಗೆ ಒಳ್ಳೆ ಆಶೀರ್ವಾದ ಸಿಗ್ಲಿ, ಅವ್ರಿಗೆ ಅವರು ಕುಟುಂಬ ಎಲ್ಲ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ ಇವತ್ತಿನ ದಿನ ನಮ್ಮೆಲ್ಲಾ ಸ್ನೇಹಿತರು ಸೇರಿ ಇವತ್ತು ದಾವತ್ ಊಟವನ್ನ, ಅಂದ್ರೆ ಒಂದು ಔತಣಕೂಟವನ್ನ ಇವತ್ತಿನ ದಿನ ಆಯೋಜನೆ ಮಾಡಿದೀವಿ. ಈ ಒಂದು ಔತಣಕೂಟಕ್ಕೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿ ತಾವೆಲ್ಲ ನೋಡ್ಬೋದು. ಇವತ್ತಿನ ದಿನ ಸೇರಿರ್ತಕ್ಕಂಥವ್ರು ಯಾರು ಕೂಡ, ನಾವ್ಯಾರು ಇಲ್ಲಿ ಬಹಳ ಜನ ಬೇರೆ ತರ ಮಾತಾಡ್ತಾರೆ, ಆ ವಿರೋಧಗಳು ಯಾವುದೇ ಇಲ್ದಿರ ಒಂದೇ ಕುಟುಂಬದವ್ರ ತರ, ಒಂದೇ ಮನೆಯವ್ರ ತರ ಇಷ್ಟೊಂದು ಅನ್ಯೂನ್ಯವಾಗಿ ನಾವು ಮಾಡ್ತಾ ಇದೀವಿ. ಇವತ್ತಿನ ದಿನ ಈ ಒಂದು ಸಭೆಗೆ ನೀವೆಲ್ಲ ಬಂದಿದ್ದೀರಾ.
ಎಲ್ಲರಿಗೂ ಕೂಡ ದೇವ್ರ ಆಶೀರ್ವಾದ ಮಾಡಲಿ. ಧರ್ಮ ಯಾವುದೇ ಇರಲಿ, ನಾವೆಲ್ಲ ಮನುಷ್ಯರು ಅಣ್ಣ ತಮ್ಮಂದ ತರ ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ನಿಲ್ಸಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾನು ಮಕ್ಕಳಿಗೆ ಹೋಗ್ತಾ ಇರೋದಕ್ಕೋಸ್ಕರ ಎಲ್ಲರೂ ಸೇರಿ ಖುಷಿಯಿಂದ ಈ ಊಟದನ್ನ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸಮಾಜವ್ರಿಗೂ ತುಂಬಾ ಜನಕ್ಕೆ ಹೇಳಿದ್ದಾರೆ. ನಮ್ಮ ಅಣ್ಣವ್ರು ಬಂದಿದ್ದಾರೆ, ಅವಾಗಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವ್ರಿಗೆ ನಾನು ಅಲ್ಲಿ ಹೋಗಿ ನಮ್ಮ ಕೈಯಿಂದ ಆಗಿದ್ದ ಪ್ರಯತ್ನ ನಾನು ಮಾಡಿ ಅವ್ರಿಗೂ ಒಳ್ಳೇದಾಗ್ಬೇಕಂತ ನಾನು ಕೋರ್ತೀನಿ. 6ನೇ ತಾರೀಕು ನಮ್ದು ಇಲ್ಲಿ ಊಟಗಳು ಇರತ್ತೆ. 12ನೇ ತಾರೀಕು ನಮಾಜ್ ಆದ್ಮೇಲೆ 2 ಗಂಟೆಗೆ ಇಲ್ಲಿಂದ ನಾವು ಬಿಡ್ತೀವಿ. ಎಲ್ರೂ ಆಶೀರ್ವಾದ ಮಾಡ್ಬೇಕು. ಆರಾಮಾಗಿ ಹೋಗಿ ಜರ್ನಿಯಲ್ಲಿ ಆರಾಮಾಗಿ ಹೋಗಿ ಆರಾಮಾಗಿ ಸುಖವಾಗಿ ಬರ್ಲಿ ಅಂತ ಎಲ್ರದ್ದು ಆಶೀರ್ವಾದ ಇರ್ಬೇಕು. ಎಲ್ಲರದ್ದು ಆಶೀರ್ವಾದ ಇದ್ರೇನೆ ಅದು ದೇವರು ಕಾಪಾಡೋದು. ಅದು ಎಲ್ರಿಗೆ ಕೋಟಿಗಳು ಇರ್ತದೆ ಕಾಸು, ಅಂದ್ರೆ ಎಲ್ರಿಗೂ ಹೋಗೋದಕ್ಕೆ ಅವಕಾಶ ಸಿಕ್ಕೋದಿಲ್ಲ. ಎಲ್ರಿಗೂ ಹೋಗೋಕೆ ಅವಕಾಶ ಸಿಕ್ಕೋದಿಲ್ಲ. ಸ್ವಲ್ಪ ಜನಕ್ಕೆ ಅದು ಅವಕಾಶ ಸಿಕ್ಕೋದು. ಅದು ಅವಕಾಶ ಇವ್ರು ಸಿಕ್ಕಿದೆ. ಇವ್ರ ಅಪ್ಪ ಅಮ್ಮ ಅವರೆಲ್ಲ ಹೋಗಿ ಬಂದಿದ್ರು, ಮತ್ತೆ ಇವ್ರಿಗೆ ಸಿಕ್ಕಿದೆ. ಅದು ಬಹಳ ಸಂತೋಷ ಸುದ್ದಿ. ನಾವ್ ಏನ್ ಕೋರ್ಕೊಳ್ಳೋದಂದ್ರೆ ಇವ್ರ ಜರ್ನಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ಲಿ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಲಿ ಅಂತ ಕೇಳ್ಕೊಳ್ತೀವಿ. ಒಳ್ಳೆ ನಮ್ಮ ಇಂಡಿಯಾ ಜನಗಳಿಗೆಲ್ಲ, ಕರ್ನಾಟಕನೇ ಇಲ್ಲ, ಇಂಡಿಯಾ ಥ್ರೂ ಔಟ್ ಇಂಡಿಯಾ ಜನಗಳಿಗೆಲ್ಲ ಅಲ್ಲಿ ಹೋಗಿದ್ರೆ ತಕ್ಷಣ ಎಲ್ರಿಗೂ ಪ್ರೇಯರ್ ಮಾಡ್ಲಿ, ಶಾಂತಿವಾಗಿ ಬದುಕ್ಲಿ, ನಮ್ಮ ಇಂಡಿಯಾ ಸ್ವಲ್ಪ ಮುಂದೆ ಹೋಗ್ಲಿ ಅಂತ ಬೇಡ್ಕೊಂಡ್ ಬರ್ಲಿ ಅಂತ ನಮ್ಗೆಲ್ಲ ಕೋರಿಕೆ ಪ್ರಾರ್ಥನೆ ಮಾಡಿ.